ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾಮ್ ಹಾಬೀಸ್. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಒತ್ತಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಇವತ್ತು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಗುಲಾಬ್ ಜಾಮೂನ್ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಜಾಸ್ತಿ ಹಾಕ್ಕೋಬೇಡಿ, ಜೋರಾಗುತ್ತೆ ಮತ್ತು ಉಂಡೆಗಳಾಗಿ ಕಟ್ಟೋಕ್ಕೆ ಬರೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ತುಪ್ಪ ಇದ್ದರೆ, ಇಲ್ಲ ಅಂದರೆ ಆಯಿಲ್ ಆದರೂ ತೊಗೊಳ್ಳಿ. ಹೀಗೆ ಅದಕ್ಕೆ ಸುಟ್ಟು ಹಚ್ಚಿಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಲಾಸ್ಟ್ಗೆ ಸ್ವಲ್ಪ ತುಪ್ಪ ಮೇಲ್ಗಡೆ ಹಾಗೆ ಸವರಿಕೊಂಡು 1-2 ಮಿನಿಟ್ ಪ್ಲೇಟ್ ಮುಚ್ಚಿಡಿ. ಮುಚ್ಚಿಡೋದೇನು ಅವಸರ ಇಲ್ಲ ಅಂದ್ಕೊಳ್ಳಿ, ನೆನೆದರೆ ಮತ್ತೆ ಜೋರಾಗುತ್ತೆ. ಏನಂದರೆ ನಾವು ಪಾಕ ಮಾಡ್ಕೋಬೇಕಲ್ಲ, ಹಾಗಾಗಿ 2 ಮಿನಿಟ್ಸ್ ಪ್ಲೇಟ್ ಮುಚ್ಚಿಟ್ಕೊಂಡು ನಾನು ಸಕ್ಕರೆನೂ ಅಳತೆಯಲ್ಲಿ ತೊಗೊಂಡಿದ್ದು ಆ ಅಳತೆಗೆ ನೀರನ್ನು ಹಾಕ್ಕೊಂಡಿದ್ದೀನಿ. ಪಾಕ ಬಹಳ ನೀರಾಗಿ ಇರಬಾರ್ದು, ಬಹಳ ಗಟ್ಟಿಯಾಗಿ ಇರಬಾರ್ದು. ಈ ರೀತಿಯಾಗಿ ಬಂದರೆ ಸಾಕು, ರೆಡಿ ಆದಂಗೆ ಪಾಕ. ಈಗ ಆಯಿಲನ್ನು ಇಟ್ಕೊಂಡು ಆಯಿಲ್ ಹೀಟ್ ಆಗೋಷ್ಟರಲ್ಲಿ ನಾವು ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ. ನೀಟಾಗಿ ಹೀಗೆ ಮಧ್ಯೆ ಅಂಗೈಯಿಂದ ಹೀಗೆ ಸುತ್ತಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಹಾಗೆ ರಫ್ ಮಾಡಿದರೆ ಉಂಡೆ ಸೀಳೋದಿಲ್ಲ, ಚೆನ್ನಾಗಿ ರೌಂಡಾಗಿ ಬರುತ್ತೆ. ಹೀಗೆ ಎಲ್ಲ ಉಂಡೆಗಳನ್ನು ನೀಟಾಗಿ ರೌಂಡ್ ಶೇಪಾಗಿ ಸೀಳದೇ ಇರೋ ಹಾಗೆ ಮಾಡಿಟ್ಕೊಳ್ಳಿ. ನಾನೆಲ್ಲ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಆಯಿಲ್ಗೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹೀಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಕಲರ್ ಬಂದಮೇಲೆ ತೆಗೆದು ಈ ಉಂಡೆಗಳನ್ನು ಈಗ ಪಾಕದಲ್ಲಿ ಹಾಕಿದರೆ ಮುಗೀತು, ಗುಲಾಬ್ ಜಾಮೂನ್ ರೆಡಿ. ಹೀಗೆ ಎಲ್ಲನೂ ಫ್ರೈ ಮಾಡಿಕೊಂಡು ಪಾಕದಲ್ಲಿ ಹಾಕ್ಕೊಂಡು 120 ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ಉಬ್ಬಿಕೊಳ್ಳುತ್ತೆ. ರೆಡಿಯಾಗಿದೆ, ಸರ್ವ್ ಮಾಡೋಣ. ಈಗ ಗುಲಾಬ್ ಜಾಮೂನ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ನೀವು ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮೀ. ಬೈ ಫ್ರೆಂಡ್ಸ್.